ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಒಳ ಮೀಸಲಾತಿ ಹೋರಾಟ ನಡೆಸುತ್ತಿದ್ದ ಸದಸ್ಯರನ್ನ ಅವಾಚ್ಯ ಶಬ್ದಗಳಿಂದ ಪೊಲೀಸರು ನಿಂದಿಸಿದ್ದಾರೆ ಎಂದು ಆರೋಪಿಸಿ ಸಮಿತಿ ಅಧ್ಯಕ್ಷ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಮೀಸಲಾತಿ ಸಮಿತಿ ಸದಸ್ಯರು ಟಿ ನರಸೀಪುರದಲ್ಲಿರುವ ಬಿ ರಾಜಯ್ಯ ಸಮಾಧಿ ಬಳಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಅನುಮತಿ ಇಲ್ಲದ ಕಾರಣ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ನಂಜನಗೂಡಿನ ಅಂಬೇಡ್ಕರ್ ಭವನಕ್ಕೆ ಕರೆತಂದಿದ್ದಾರೆ. ನಮಸ್ಕಾರ, ಜೈ ಭೀಮ್. ಒಳ ಮೀಸಲಾತಿ ಹೋರಾಟದ ಹಕ್ಕನ್ನ ಕೇಳಿಕೊಂಡು ನಾವು ಟಿ ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತಿಯುತವಾದ ಪ್ರತಿಭಟನೆ. ಎನ್ ರಾಜರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡುಗಳನ್ನ ಹೇಳ್ಕೊಂಡು ಕ್ರಾಂತಿಗೀತೆ ಹೇಳ್ಕೊಂಡು ಕೂತಿದ್ವಿ. ಪೊಲೀಸರು ದೌರ್ಜನ್ಯ, ಅದು ಪ್ರೈವೇಟ್ ಪ್ಲೇಸ್, ಅದು ಸಾರ್ವಜನಿಕರ ಜಾಗನೂ ಅಲ್ಲ. ಪ್ರೈವೇಟ್ ಪ್ಲೇಸ್ ಅಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಬರೋ ಹಕ್ಕು ಪೊಲೀಸರಿಗೂ ಇಲ್ಲ. ನಾವೇನಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡ್ತಾ ಇದ್ರೆ, ಯಾರಿಗಾದ್ರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಈ ಸರ್ಕಾರಕ್ಕೆ ಮಣಿದಿರುವಂತಹ ಪೊಲೀಸರು, ಎಚ್ ಸಿ ಮಾದೇವಪ್ಪನ ದಬ್ಬಾಳಿಕೆಗೆ ಮಣಿದಿರುವಂತಹ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಆಯ್ತು, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಕರ್ಕೊಂಬಂದವ್ರು ಗೌರವ ನಡ್ಕೋಬೇಕು ತಾನೆ. ಹೋರಾಟ ಕೇಳ್ತಾನಂತೆ ಅವನ ಪೊಲೀಸ್ನವನು. ಅವನು ಪೊಲೀಸ್ ಕೆಲಸ ಮಾಡಕ್ ಬಂದಿರೋದ ಅಥವಾ ಸರ್ಕಾರದ ಗುಲಾಮಗಿರಿ ಮಾಡಕ್ ಬಂದಿರೋದ? ಎಚ್ ಸಿ ಮಾದೇವಪ್ಪನ ಬೂಟ್ ಟೆಕ್ಕಕ್ಕೆ ಬಂದಿರೋದು. ನಮ್ಮ ಅವ್ನೇನ್ ಬಿಟ್ಟಿರ್ಬೇಕು. ಇಷ್ಟು ಹೋರಾಟಗಾರರು, ಏನ್ ಹೋರಾಟಗಾರ, ಇದನ್ನ ಕೆಲಸ ಬರ್ದು ಹೋರಾಟಗಾರ. ಇಲ್ಲಿ ಲಾಯರ್ಗಳಿದ್ದಾರೆ, PhD ಸ್ಕಾಲರ್ಸ್ ಇದ್ದಾರೆ, ಮತ್ತೆ ಇಂಜಿನಿಯರ್ಗಳಿದ್ದಾರೆ. ನಮ್ಮ ಸಮುದಾಯದ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನ್ ಬಂದ್ರೆ ನಾನು ಅವನಿಂತ ಪೊಲೀಸ್ ಇರ್ಬೇಕು. ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಭಟನಾಕಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಆರೋಪಿಸಲಾಗಿದೆ. ಪೊಲೀಸರ ವರ್ತನೆ ಖಂಡಿಸಿ ಪ್ರತಿಭಟನಾಕಾರರು ಅಂಬೇಡ್ಕರ್ ಭವನದ ಮುಂಭಾಗ ನಿಂತು ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಮೈ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಲ್ಲಿ ಹೊಡೆದುಕೊಂಡು ಪ್ರತಿಭಟನೆ ನಡೆಸಿದರು. ಅವಾಚ್ಯ ಶಬ್ದ ಬಳಸಿದ ಪೊಲೀಸ್ ಅಧಿಕಾರಿ ಕ್ಷಮೆ ಕೇಳಬೇಕೆಂದು ಪಟ್ಟು ಹಿಡಿದು ಒತ್ತಾಯಿಸಿದ್ದಾರೆ. ಇನ್ನು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ